ನಮಸ್ಕಾರ, ನಾನು ಪ್ರಕಾಶ್ ನಾಯಕ್. ಅಶ್ವವೇಗ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನೀವು ಹಿಂದಿ ಸೀರಿಯಲ್ ಪ್ರೇಮಿ ಆಗಿದ್ರೆ ಖಂಡಿತ ನೀವು ತಾರಕ್ ಮೆಹ್ತಾ ಕಾ ಉಲ್ಟಾ ಚಶ್ಮಾ ಅನ್ನೋ ಒಂದು ಸೀರಿಯಲ್ ನ ನೋಡಿರ್ತೀರಿ. ಈ ಸೀರಿಯಲ್ ಕಳೆದ 8 ವರ್ಷಗಳಿಂದಲೂ ನಂಬರ್ 1 ಸೀರಿಯಲ್ ಆಗಿದೆ ಮತ್ತು ಇಡೀ ದೇಶದಲ್ಲಿ ಇದು ಅತ್ಯಂತ ಜನಪ್ರಿಯ ಸೀರಿಯಲ್. ಈ ಸೀರಿಯಲ್ ನ ಎಲ್ಲಾ ಪಾತ್ರಧಾರಿಗಳು ಎಲ್ರಿಗೂ ಗೊತ್ತು, ಅಂದ್ರೆ ಇದನ್ನ ನೋಡೋರಿಗೆ. ಹಾಗಾಗಿ ಈ ಪಾತ್ರಧಾರಿಗಳು ಜನಪ್ರಿಯ. ಈ ಪಾತ್ರಧಾರಿಗಳಲ್ಲಿ ಒಬ್ಬರು ಗುರುಚರಣ್ ಸಿಂಗ್ ಅಂತ. ನಾವೆಲ್ಲ ಏನು ಅನ್ಕೊಂಡಿರ್ತೀವಿ, ಇಷ್ಟು ದೊಡ್ಡ ಸೀರಿಯಲ್, ಇಷ್ಟು ಜನಪ್ರಿಯ ಸೀರಿಯಲ್, ಇದರಲ್ಲಿ ಆಕ್ಟ್ ಮಾಡೋರೆಲ್ಲ ಲಕ್ಷಾಧೀಶರು, ಕೋಟ್ಯಾಧೀಶರು ಆಗಿರ್ತಾರೆ, ಇವರಿಗೆ ದುಡ್ಡಿಗೆ ಕೊರತೆನೇ ಇರಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ. ದೂರದ ಬೆಟ್ಟ ನುಣಿಗೆ ಅನ್ನೋ ಒಂದು ಗಾದೆಯಂತೆ ಇಲ್ಲಿ ಇಂತಹ ಸೀರಿಯಲ್, ಇಷ್ಟು ಜನಪ್ರಿಯ ಸೀರಿಯಲ್ ಮಾಡೋ ಒಂದು ವ್ಯಕ್ತಿಗಳಲ್ಲೂ ಎಷ್ಟೊಂದು ಹಣದ ಕೊರತೆ ಇದೆ ಅನ್ನೋದನ್ನ ಈ ಒಂದು ಕಥೆ ಹೇಳುತ್ತೆ. ಇಲ್ಲಿ ಗುರುಚರಣ್ ಸಿಂಗ್ ಅಂತಿದಾರಲ್ಲ, ಇವರು ಈ ಒಂದು ಸೀರಿಯಲ್ ನ ಪ್ರಮುಖ ಪಾತ್ರಧಾರಿ. ಇವರು ಕಳೆದ ಒಂದು ವಾರದಿಂದ ನಾಪತ್ತೆ ಆಗಿದ್ದಾರೆ. ಇವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಕುಟುಂಬದವರು ತುಂಬಾ ಒಂಥರ ಹತಾಶರಾಗಿದ್ದಾರೆ, ಭಯಭೀತರಾಗಿದ್ದಾರೆ. ಎಲ್ಲೋಗ್ಬಿಟ್ಟ ಗುರುಚರಣ್ ಅಂತ. ಪೊಲೀಸರು ಸಹ ಇವ್ರನ್ನ ಹುಡುಕ್ತಾ ಇದ್ದಾರೆ. ಹಾಗಾದ್ರೆ ಗುರುಚರಣ್ ಸಿಂಗ್ ನಾಪತ್ತೆ ಆಗಿದ್ದು ಯಾಕೆ, ಏನ್ ಕಾರಣ? ಇದನ್ನ ನೋಡ್ತಾ ಹೋದ್ರೆ ಗುರುಚರಣ್ ಸಿಂಗ್ ಇತ್ತೀಚೆಗೆ ಆರ್ಥಿಕ ಮುಗ್ಗಟ್ಟಿನಿಂದ ಬಳಲ್ತಾ ಇದ್ರು ಅಂತ ವರದಿಗಳು ಹೇಳ್ತಾರೆ. ಎಷ್ಟು ಮಟ್ಟಿಗೆ ಅಂದ್ರೆ, ಗುರುಚರಣ್ ಸಿಂಗ್ ತಮ್ಮ ಆರ್ಥಿಕ ಒಂದು ಸ್ಥಿತಿಯನ್ನು ಸರಿಪಡಿಸೋಸ್ಕರ 10 ಬ್ಯಾಂಕ್ ಅಕೌಂಟ್ಗಳನ್ನ ಒಟ್ಟೊಟ್ಟಿಗೆ ನಡೆಸ್ತಾ ಇದ್ರಂತೆ. ಅಂದ್ರೆ 10 ಕ್ರೆಡಿಟ್ ಕಾರ್ಡ್ಗಳನ್ನ ಇಟ್ಕೊಂಡು ಸಾಲ ಮಾಡೋದು. ಒಂದು ಕ್ರೆಡಿಟ್ ಕಾರ್ಡ್ ಪ್ರಾಬ್ಲಮ್ ಆಯ್ತಂದ್ರೆ ಇನ್ನೊಂದರಿಂದ ದುಡ್ಡು ತಗೊಂಡು ಇದಕ್ಕೆ ಹಾಕೋದು. ಈ ತರ ಅವರು ಒಂದು ಆರ್ಥಿಕ ಮುಗ್ಗಟ್ಟಿಂದ ಹೊರಗಡೆ ಬರೋದಕ್ಕೆ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ತಾನೆ ಇದ್ರು. ಇಷ್ಟೆಲ್ಲ ಗುರುಚರಣ್ ಸಿಂಗ್ ಅವರ ಮದುವೆ ಕೂಡ ಆಗೋದಿತ್ತು. ಆದ್ರೆ ಆರ್ಥಿಕ ಮುಗ್ಗಟ್ಟು ಅವ್ರನ್ನ ತೀರಾ ಹತಾಶನಾಗಿ ಮಾಡಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ಅವರು ಈಗ ಕುಟುಂಬದಿಂದಲೇ ನಾಪತ್ತೆ ಆಗಿದ್ದಾರೆ. ಅವ್ರು ಎಲ್ಲಿ ಹೋಗಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ಗುರುಚರಣ್ ಸಿಂಗ್ ಪ್ರಕರಣ ಏನ್ ತೋರಿಸುತ್ತೆ ಅಂದ್ರೆ, ನಮ್ಮ ಇಂದಿನ ಯುವ ಭಾರತ ಹಣದ ಬೆನ್ನು ಹತ್ತಿ ಹೇಗೆ ಹೋಗ್ತಾ ಇದೆ. ಅಂದ್ರೆ ಹಣ ಇದ್ರೆ ಮಾತ್ರ ಜೀವನ, ಹಣ ಇಲ್ಲದ್ರೆ ಜೀವನ ಇಲ್ಲ ಅನ್ನೋ ಒಂದು ಸ್ಥಿತಿಗೆ ನಾವು ತಲುಪಿದೀವಿ ಅನ್ನೋದನ್ನ ಇದು ತೋರಿಸುತ್ತೆ. ಗುರುಚರಣ್ ಸಿಂಗ್ ಮತ್ತೆ ಮನೆಗೆ ಮರಳಿ ಅವರ ಒಂದು ಆರ್ಥಿಕ ಒಂದು ಸಂಕಟ ಕೊನೆಯಾಗ್ಲಿ ಅನ್ನೋದು ನಮ್ಮ ಆಶಯ. ನೋಡ್ತಾ ಇದೆ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆ ಓದುವುದು.